ಬೆಂಗಳೂರಿನಲ್ಲಿ ಹಾಡಹಗಲ 7.11 ಕೋಟಿ ರಾಬರಿ ಪ್ರಕರಣದ ವಿಚಾರವಾಗಿ ಇದೀಗ ಜೈಲಿನಿಂದಲೇ ನಡೀತಾ ರಾಬರಿ ಸಂಚು ಅನ್ನುವಂತಹ ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿಯೇ ದರೋಡೆಗೆ ಪ್ಲಾನ್ ಮಾಡಲಾಗಿತ್ತ ಅನ್ನುವಂತಹ ಶಂಕೆ ಕೂಡ ಹೊರಬೀಳ್ತಾ ಇರುವಂತದ್ದು. ರಾಬರಿ ಗ್ಯಾಂಗ್ ಮತ್ತೆ ಖೈದಿಗಳಿಗೂ ಕೂಡ ಲಿಂಕ್ ಇದೆಯಾ? ಹಾಗಿದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸ್ ಟೀಮ್ ಎಂಟ್ರಿ ಕೊಟ್ಟಿರುವಂತದ್ದು. ಜೈಲಿನಿಂದ ರಾಬರಿಗೆ ಸಂಚನ್ನ ರೂಪಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ತೆರಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ರಾಬರಿಗೆ ಖೈದಿಗಳ ಲಿಂಕ್ ಇದೆಯಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಒಂದ್ ಕಡೆ. ನಿನ್ನೆ ರಾತ್ರಿ ತೆರಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ರಾಬರಿಗೆ ಖೈದಿಗಳ ಲಿಂಕ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ ತೆರಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರಾಬರಿಗೆ ಖೈದಿಗಳ ಲಿಂಕ್ ಏನಾದರೂ ಇದೆಯಾ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸೊ ಒಂದು ರೀತಿಯಾಗಿ ತನಿಖೆ ಎಲ್ಲ ಆಯಾಮದಲ್ಲೂ ಕೂಡ ನಡೀತಾ ಇದೆ. ಈ ಕಡೆ ಸಿಬ್ಬಂದಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ, ಹಾಗೆ ಕಾರಿನ ಚಾಲಕ ಯಾಕಾಗಿ ಮಾಹಿತಿಯನ್ನ ತಡವಾಗಿ ಇನ್ಫಾರ್ಮೇಶನ್ ಕೊಟ್ಟ, ತಡವಾಗಿ ಮಾಹಿತಿಯನ್ನ ಹಂಚಿಕೊಂಡ, ಜೊತೆಗೆ ಗನ್ಮ್ಯಾನ್ಗಳು ಜೊತೆಗಿದ್ರೂ ಕೂಡ ಯಾಕೆ ಗನ್ನನ್ನ ಪ್ರಯೋಗ ಮಾಡಲಿಲ್ಲ, ಎಲ್ಲವೂ ಕೂಡ ಅನುಮಾನಾಸ್ಪದವಾಗಿದೆ. ಸೊ ಆ ಆಯಾಮದಲ್ಲೂ ಕೂಡ ಒಂದ್ ಕಡೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದು ಸ್ಫೋಟಕ ಅಂಶ ಏನಪ್ಪಾ ಹೊರಬಿದ್ದಿದೆ ಅಂತ ಹೇಳಿದ್ರೆ, ಈ ಕಡೆ ಪರಪ್ಪನ ಅಗ್ರಹಾರದಿಂದಲೇ ಸಂಚೇನಾದ್ರೂ ನಡೀತಾ. ರೀಸೆಂಟ್ ಆಗಿ ಅವರೆಲ್ಲರೂ ಕೂಡ ರಾಜಾತಿಥ್ಯ ಪಡೆದುಕೊಳ್ತಾ ಇರುವಂತಹ ಒಂದಷ್ಟು ಖೈದಿಗಳು ರಾಜಾತಿಥ್ಯ ಪಡೆದುಕೊಳ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಯಿತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸಂಶಯ ಮೂಡ್ತಾ ಇರುವಂಥದ್ದು, ಅಲ್ಲೇ ಏನಾದರೂ ಈ ಒಂದು ದರೋಡೆಗೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಆ ಬಗ್ಗೆ. ಅಲ್ಲೇ ದರೋಡೆಗೆ ಪ್ಲಾನ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ಸೊ ಆ ಇನೋವಾ ಕಾರ್ನ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟ್ ಏನಿದೆ, ಅದರ ಒರಿಜಿನಲ್ ಕಾರು, ಮೂಲ ಕಾರ್ ಯಾವುದು, ಅದರ ಜೊತೆಗೆ ಮೂಲ ಮಾಲೀಕ ಯಾರಾಗಿರ್ತಾರೆ, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಆ ಮಾಲೀಕನನ್ನು ಕೂಡ ವಿಚಾರಣೆಗೆ ಕರೆತರಲಾಗಿತ್ತು, ವಿಚಾರಿಸಲಾಗಿತ್ತು. ಹಾಗೆ ಅಲ್ಲಿ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು, ದರೋಡೆ ಮಾಡಿದಂತಹ ಸಂದರ್ಭದಲ್ಲಿ ಆ ಇನೋವಾ ಕಾರು ಎಲ್ಲೆಲ್ಲಿ ಓಡಾಡಿರುತ್ತೆ, ಪ್ರತ್ಯಕ್ಷದರ್ಶಿಗಳು ಯಾರೆಲ್ಲ ಇದ್ದಾರೆ ಅವ್ರನ್ನೂ ಕೂಡ ವಿಚಾರಿಸಲಾಗ್ತಾ ಇತ್ತು. ಜೊತೆಗೆ ಸಿಬ್ಬಂದಿ ಮತ್ತೆ ಚಾಲಕರನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಏನು ಕೂಡ ಸರಿಯಾಗಿ ಹೇಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿತ್ತು. ಬೆಂಗಳೂರಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಡಿವಿಆರ್ ಸಮೇತ ಪರಾರಿಯಾಗಿರುವಂತಹ ಆರೋಪಿಗಳು ಡಿವಿಆರ್ ಜೊತೆಗೇನೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ದರೋಡೆ ಪ್ರಕರಣದ ವಿಚಾರವಾಗಿ ಡಿವಿಆರ್ನ ತೆಗೆದುಕೊಂಡೇ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಸಿಎಂಎಸ್ ಟಾಟಾ ಯೋಧಾಸ್ ವಾಹನದ ಡಿವಿಆರ್ನಲ್ಲಿ ಆರೋಪಿಗಳ ಮುಖ ಚಹರೆ ಸಿಗತ್ತೆ, ಆದರೆ ಸುಳಿವು ಸಿಗಬಾರದು ಅಂತ ಹೇಳ್ಬಿಟ್ಟು ಡಿವೈಸ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಕೋಟಿ ಹಣವನ್ನು ಎಗರಿಸಿದ್ದಾರೆ ಖದೀಮರು. ಈ ಪಕ್ಕಾ ಪ್ರೀ ಪ್ಲಾನ್ಡ್ ಇದೆ ಅವ್ರಿಗೆ. ನೋಡಿ, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಗಬಾರದು ಅಂತ ಹೇಳ್ಬಿಟ್ಟು ಡಿವಿಆರ್ ಅಲ್ಲಿ ಅಂದ್ರೆ ಫೈಂಡ್ ಔಟ್ ಮಾಡ್ಬೋದು ಫೇಸ್ನ, ಅದನ್ನು ಕೂಡ ತಿಳ್ಕೊಂಡು ಕಂಪ್ಲೀಟ್ ಆಗಿ ಆ ಡಿವೈಸ್ನೇ ಎತ್ಕೊಂಡು ಹೋಗಿದ್ದಾರೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಮುಖ ಗೊತ್ತಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಬಿಕಾಸ್ ಡಿವಿಆರ್ ಅಲ್ಲಿ ಈಸಿಯಾಗಿ ಫೇಸನ್ನು ಫೈಂಡ್ ಔಟ್ ಮಾಡಬಹುದು, ಮುಖ ಚಹರೆ ಸಿಗತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಅದರ ಸಮೇತಾನೆ ಸುಳಿವು ಸಿಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಡಿವೈಸ್ ಸಮೇತಾನೆ ಎಸ್ಕೇಪ್ ಆಗಿದ್ದಾರೆ ರಾಬರ್ಸ್ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಕೋಟಿ ಹಣವನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ. ತನಿಖೆ ಮುಂದುವರಿತಾನೆ ಇದೆ. ಮಧ್ಯಾಹ್ನ 7 ಕೋಟಿ ರೂಪಾಯಿ ಅಷ್ಟು ಹಣ ಎಟಿಎಂ ಇಂದ ದರೋಡೆ ಆಗಿರುವಂತದ್ದು. ಏನು ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಏನು ಈ ಅಶೋಕ್ ಪಿಲ್ಲರ್ ಬಳಿ ದರೋಡೆ ಆಗಿರುವಂತದ್ದು. ನಾನು ಇದೀಗ ಆ ಒಂದು ದರೋಡೆ ಆದಂತಹ ವಾಹನ ಏನಿದೆ, ಆ ಒಂದು ಸಿಎಂಎಸ್ ವಾಹನವನ್ನ ಇದೀಗ ಒಂದು ಸಿದ್ದಾಪುರ ಪೊಲೀಸ್ ಠಾಣೆ ಬಳಿ ಪೊಲೀಸರು ತಗೊಬಂದು ಇಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಸಿಎಂಎಸ್ ಏನಿದೆ ಹಣವನ್ನ ಡೆಪಾಸಿಟ್ ಮಾಡುತ್ತೆ ಎಟಿಎಂ ಗಳಿಗೆ, ಈ ಒಂದು ವಾಹನ ಏನಿರುತ್ತೆ, ಈ ಒಂದು ವಾಹನವು ಬಹು ಏನು ತುಂಬಾ ಸೆಕ್ಯೂರಿಟಿ ಆಗಿ ಇರುತ್ತೆ ಅನ್ನೋದನ್ನು ಗೊತ್ತಾಗಿರುತ್ತೆ. ಯಾಕಂದ್ರೆ ಅದನ್ನ ಕೇವಲ ಡ್ರೈವರ್ ಮಾತ್ರ ಹಿಂದ್ಗಡೆ ಲಾಕ್ ಅನ್ನ ಓಪನ್ ಮಾಡಬೇಕಾಗುತ್ತೆ.
ಮತ್ತೆ ಆ ಒಂದು ವಾಹನದಲ್ಲಿ ಅಲಾರಾಮಿಂಗ್ ಸಿಸ್ಟಮ್ ಅನ್ನ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಏನು CCTVಗಳು ಒಳಗಡೆ ಏನೋ ಇರುತ್ತೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಪ್ಲಾನ್ ಅನ್ನ ತಿಳಿದುಕೊಂಡು ಆರೋಪಿಗಳು ಯಾರಿದ್ದಾರೆ ಮತ್ತೆ ದರೋಡೆಕೋರರು ಯಾರಿದ್ದಾರೆ, ಸೊ ಅವರು ಈ ಒಂದು ಪ್ಲಾನ್ ಅನ್ನ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಡ್ರೈವರ್ ಮತ್ತೆ ಡ್ರೈವರ್ ಒಬ್ರು ಮತ್ತೆ ಇಬ್ರು ಗನ್ಮ್ಯಾನ್ಗಳು ಮತ್ತೆ ಆ ಕಸ್ಟೋಡಿಯನ್ ಯಾರಿದ್ದಾರೆ, ಸೊ ಅವರ 4 ಜನರನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಇದೀಗ DCP ನೇತೃತ್ವದಲ್ಲಿ ವಿಚಾರಣೆ ಸಹ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೆ ಮಾಡುವಂತ ಸಂದರ್ಭದಲ್ಲಿ ಏನಂದ್ರೆ ಈಗ ಏನು ಬೆಳಗ್ಗೆನೂ ಸಹ DCP ಲೋಕೇಶ್ ಜಗಲ್ ಸರ್ ಬಂದು ಇಲ್ಲಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಆ ಕಸ್ಟೋಡಿಯನ್ ಯಾರಿದ್ದಾರೆ, ಪ್ರಮುಖವಾಗಿ ಕಸ್ಟೋಡಿಯನ್ ವಿಚಾರಣೆ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಸಾಕಷ್ಟು ತಂಡಗಳನ್ನ ಮಾಡಿರುವಂತದ್ದು. ಜೈಲಿಗೆ ಸಹ ಹೋಗಿ ಪೊಲೀಸರು ಏನು ಇದಾರೆ ದರೋಡೆಕೋರರು ಯಾರಿದ್ದಾರೆ ಈ ರೀತಿ ಮಾಡಿದವರು ಅವರನ್ನು ಸಹ ವಿಚಾರಣೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಪ್ರಕಾರ ಈಗ ಈ ವಾಹನ ಏನಿದೆ CMS ವಾಹನ, ಇದು ಖಾಸಗಿ ಸಂಸ್ಥೆ ಆಗಿರುತ್ತೆ. ಮತ್ತೆ ನಿನ್ನೆ ಬೆಳಗ್ಗೆ ಏನು HDFC ಏನು ಬ್ಯಾಂಕ್ ಇರುತ್ತೆ JP ನಗರ, ಅಲ್ಲಿಂದನೂ ಸಹ ಹಣವನ್ನ ಹಾಕೊಂಡು ಅವರು ಬೇರೆ ಬೇರೆ ATM ಕೇಂದ್ರಗಳಿಗೆ ಒಂದು ಹಣವನ್ನ ತುಂಬಿಸೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ಅವರನ್ನ ಫಾಲೋ ಮಾಡ್ಕೊ ಬಂದು ಡೈರಿ ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿರ್ತಾರೆ. ಆನಂತರ ಏನು ಮೂವರನ್ನ ಅವರು ಇನೋವಾ ಕಾರ್ಗೆ ಹಾಕ್ಸ್ಕೊಂತಾರೆ. ಆನಂತರ ಇನೋವಾ ಕಾರ್ ಜೊತೆಗೆ ಈ ಒಂದು ಹಣ ಇದ್ದ ವಾಹನ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದರೋಡೆಕೋರರು ಡ್ರೈವರ್ಗೆ ಹೇಳ್ತಾರೆ. ಆನಂತರ ಡೈರಿ ಸರ್ಕಲ್ ಮೇಲೆ ಫ್ಲೇವರ್ ಮೇಲೆ ಏನು ಹಣವನ್ನ ಅವರ ಇನೋವಾ ವಾಹನಕ್ಕೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈಗಾಗಲೇ ಆರೋಪಿಗಳು ಹೋಗುವಂತಹ CCTVಗಳು ಸಾಕಷ್ಟು CCTVಗಳು ಲಭ್ಯವಾಗಿರುವಂತದ್ದು. ಇದನ್ನು ಸಹ ಪೊಲೀಸರು ಮಾನಿಟರ್ ಮಾಡ್ತಾರೆ. ಮತ್ತೆ ಆ ಒಂದು ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಅವರು ಏನು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಸಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಒಂದು, ಯಾಕಂದ್ರೆ ಒರಿಜಿನಲ್ ಆ ಕಾರನ್ನು ಸಹ ಪೊಲೀಸರು ಈಗಾಗಲೇ ಪತ್ತೆ ಹಚ್ಚಿರುವಂತದ್ದು. ನಾನು ಇದೀಗ ಈ ಒಂದು ವಾಹನ ಇರುತ್ತೆ CM ವಾಹನ ಏನಿರುತ್ತೆ, ಈ ಒಂದು ವಾಹನ ತುಂಬಾ ಸೆಕ್ಯೂರಿಟಿ ಸೇಫರ್ ಫೀಚರ್ ಆಗಿರುತ್ತೆ. ಆದ್ರೆ ಈ ಒಂದು ಎಲ್ಲಾ ಮಾಹಿತಿನ ತಿಳಿದುಕೊಂಡು ಈ ಆರೋಪಿಗಳು ಈ ರೀತಿ ಕೃತ್ಯ ಎಸಗಿದಾರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಇದಕ್ಕೆ ಅಲಾರಾಮ್ ಸಿಸ್ಟಮ್ಸ್ ಇರುತ್ತೆ, ಮತ್ತೆ ಏನು ಕ್ಯಾಶ್ ಬಾಕ್ಸ್ ಇರುತ್ತೆ, ಆ ಒಂದು ಬಾಕ್ಸ್ ಗಳ ಮುಂಭಾಗನೂ ಸಹ CCTV ಸಹ ದೃಶ್ಯ ಆಗುತ್ತೆ. ಮತ್ತೆ ಅದನ್ನ ಹಿಂದ್ಗಡೆಯಿಂದ ಓಪನ್ ಮಾಡಕ್ಕಾಗಲ್ಲ, ಡ್ರೈವರ್ ಮಾತ್ರ ಅದನ್ನ ಓಪನ್ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಅದು ಮುಂದ್ಗಡೆ ಡ್ರೈವರ್ ಬಳಿನೇ ಅದಕ್ಕೆ ಒಂದು ಜಾಕ್ ಸಿಸ್ಟಮ್ ಅನ್ನ ಇರುತ್ತೆ. ಆ ಒಂದು ಜಾಕ್ ಸಿಸ್ಟಮ್ ಅನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗುವಂಥದ್ದು. ಸೊ ಈ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡಂತ ಆರೋಪಿಗಳು ಪೂರ್ವಪರವಾಗಿ ಪ್ಲಾನ್ ಅನ್ನ ಮಾಡಿ ಈ ರೀತಿ ದರೋಡೆ ಕೃತ್ಯವನ್ನು ಎಸಗಿರುವಂತದ್ದು. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ಮಾಡುವಂತದ್ದು. ಮತ್ತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಗುರು ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.